This story contains extreme violence, homicide, and cannibalism. Viewer discretion is advised. जो चुनाव जीतने पर विरोधियों ने फंसाया है, न उसका फिंगरप्रिंट हुआ है, न उसका डीएनए टेस्ट हुआ है, किसका है खोपड़ी ये भी तो दिखाएंगे। ಈ ವ್ಯಕ್ತಿ ತನ್ನ ಮಕ್ಕಳಿಗೆ ಅದಾಲತ್ ಮತ್ತು ಜಮಾನತ್ ಅಂತ ಹೆಸರಿಟ್ಟಿದ್ದ. ರಾತ್ರಿ ಆದರೆ ಸಾಕು ಮನುಷ್ಯರ ಬುರುಡೆ ಮುಂದೆ ಕೂತು ಮೀಟಿಂಗ್ ಮಾಡ್ತಾ ಇದ್ದ. ಬುದ್ಧಿವಂತ ಮನುಷ್ಯರ ಮೆದುಳನ್ನು ತಿಂದರೆ ನಾನು ಬುದ್ಧಿವಂತನಾಗ್ತೀನಿ ಅಂತ ಅಂದ್ಕೊಂಡಿದ್ದ. ಈ ವ್ಯಕ್ತಿ 14 ಜನರನ್ನು ಕೊಂದು ಸಾಲದು ಅಂತ ಅವರ ಮೆದುಳನ್ನು ಸೂಪ್ ಮಾಡಿ ಕುಡಿದಿದ್ದ ಅಂದರೆ ನಂಬ್ತೀರಾ? ಏನಕ್ಕೆ ಈ ವ್ಯಕ್ತಿ ಈ ಥರ ಮಾಡ್ತಾಯಿದ್ದ? ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ನಿಂದ ಈ ವ್ಯಕ್ತಿ ಹೇಗೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಅನ್ನೋದನ್ನು ನೋಡೋಣ ಬನ್ನಿ. ಮೈಸೆಲ್ಫ್ ಮಲ್ಲಿಕಾರ್ಜುನ್ ಆ್ಯಂಡ್ ಯು ಆರ್ ವಾಚಿಂಗ್ ದ ಕೇಸ್ ಆಫ್ ರಾಜಾ ಕುಲಂದರ್. ಇನ್ ದ ಇಯರ್ ಆಫ್ 2017 ಡಿಸೆಂಬರ್ ಯುಪಿಯ ಅಲಹಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಆಗುತ್ತೆ. ಇನ್ ದ ನೇಮ್ ಆಫ್ ಧೀರೇಂದರ್ ಸಿಂಗ್. ಈ ಧೀರೇಂದ್ರ ಸಿಂಗ್ ಏನಿದ್ದ ಒಬ್ಬ ಜರ್ನಲಿಸ್ಟ್ ಆಗಿರ್ತಾನೆ. ಈತನಿಗೆ ತುಂಬ ಮರ್ಯಾದೆ ಇರುತ್ತೆ, ಹಾಗೆ ಈತ ಎಲ್ಲರಿಗೂ ಬೇಕಾದ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಈತನ ಕೆಲಸ ಜರ್ನಲಿಸ್ಟ್ ಆಗಿರೋದ್ರಿಂದ ಈತ ಮನೆಯಿಂದ ಕೇಳದೆ ಹೇಳದೆ ಹೋಗೋದು ಸಹಜನೇ ಆಗಿರುತ್ತೆ. ಎಲ್ಲ ದಿನದ ಥರ 14 ಡಿಸೆಂಬರ್ಗೆ ತನ್ನ ಬ್ಯಾಗ್ ತಗೊಂಡು ತನ್ನ ಕೆಲಸಕ್ಕೆ ಅಂತ ಹೋದವನು ರಾತ್ರಿ ಆದರೂ ಮನೆಗೆ ಬಂದಿರಲ್ಲ. ಅವನ ಹೆಂಡತಿ ನೈಟ್ ಆದರೂ ಬಂದಿಲ್ಲ ಅಂತ ಒಂದು ಫೋನ್ ಮಾಡ್ತಾಳೆ. ಆದರೆ ಫೋನ್ ಕನೆಕ್ಟ್ ಆಗಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಇವನ ಹೆಂಡತಿ ಎಲ್ಲೋ ಹೋಗಿರ್ಬೋದು ಕೆಲಸದ ಮೇಲೆ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಆದರೂ ಧೀರೇಂದ್ರ ಸಿಂಗ್ ಮನೆಗೆ ಬಂದಿರಲ್ಲ. ಏನು ಇವನು ಬೆಳಿಗ್ಗೆ ಆದರೂ ಮನೆಗೆ ಬಂದಿಲ್ಲ ಅಂತ ಅವ್ರ ಹೆಂಡತಿ ಗಾಬರಿಯಿಂದ ಫೋನ್ ಮಾಡ್ತಾಳೆ. ಆದರೆ ಮತ್ತೆ ಫೋನ್ ನಿನ್ನೆ ಥರ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅವನ ರಿಲೇಷನ್ಗೆ ಕಾಲ್ ಮಾಡ್ತಾಳೆ, ಆದರೆ ಅಲ್ಲೂ ಧೀರೇಂದ್ರ ಸಿಂಗ್ ಇಲ್ಲೂ ಬಂದಿಲ್ಲ ಅಂತ ಹೇಳ್ತಾರೆ. ಅವರ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾಳೆ, ಆದರೆ ಅವರು ಕೂಡ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಧೀರೇಂದ್ರ ಸಿಂಗ್ ಹೋಗ್ತಿದ್ದ ಜಾಗವೆಲ್ಲ ಹುಡುಕಾಡ್ತಾರೆ, ಆದರೆ ಅವನು ಅಲ್ಲೂ ಇರಲ್ಲ. ಗಾಬರಿಗೊಂಡ ಹೆಂಡತಿ ಮತ್ತು ಅವನ ತಮ್ಮ 17 ಡಿಸೆಂಬರ್ಗೆ ಅಲಹಾಬಾದ್ನ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಇವನು ಜರ್ನಲಿಸ್ಟ್ ಆಗಿರೋದ್ರಿಂದ ಈತ ಮಿಸ್ ಆಗಿರೋದು ಒಂದು ಬೆಂಕಿ ಅಂತೆ ಇಡೀ ಅಲಹಾಬಾದ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಪೊಲೀಸರ ಮೇಲೆ ಇನ್ನೂ ಒತ್ತಡ ಬೀಳುತ್ತೆ. ತಕ್ಷಣವೇ ತನಿಖೆ ಶುರು ಮಾಡ್ತಾರೆ. ಮೊದಲಿಗೆ ಇವನ ಕಾಲ್ ರೆಕಾರ್ಡ್ ತೆಗೆಸ್ತಾರೆ. ಇದರಲ್ಲಿ ಒಂದು ಲ್ಯಾಂಡ್ ಲೈನ್ ನಂಬರ್ ಸಸ್ಪಿಷಿಯಸ್ ಆಗಿ ಕಂಡು ಬರುತ್ತೆ. ಆ ಕಾಲ್ ರಾತ್ರಿ ಸುಮಾರು 12 ಗಂಟೆಗೆ ಬಂದಿರುತ್ತೆ. ಅದೇ ಇವನ ಕೊನೆಯ ಕಾಲ್ ಆಗಿರುತ್ತೆ. ಪೊಲೀಸರಿಗೆ ಆ ನಂಬರ್ ಮೇಲೆ ಸಂಶಯ ಬಂದು ಆ ಫೋನ್ ನಂಬರ್ನ ಡೀಟೇಲ್ಸ್ ತೆಗೆಸ್ತಾರೆ. ಈ ನಂಬರ್ ಅಲಹಾಬಾದ್ನ ಶಿವ್ಕಿಯಲ್ಲಿರುವ ಪೂಲನ್ದೇವಿ ಎಂಬ ಮಹಿಳೆಯ ಹೆಸರಿನಲ್ಲಿರುತ್ತೆ. ತಕ್ಷಣವೇ ಪೊಲೀಸರ ಒಂದು ಟೀಮ್ ಅಲಹಾಬಾದ್ನ ಶಿವ್ಕಿಗೆ ಹೋಗಿ ತಲುಪುತ್ತೆ. ಆ ಮಹಿಳೆ ಪೂಲನ್ದೇವಿ ಅಲ್ಲಿನ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿರ್ತಾಳೆ. ಅವಳ ಗಂಡ ರಾಮ್ ನಿರಂಜನ್. ಈತ ಶಂಕರ್ಗಢ್ನ ನೌಕಿ ಇಲಾಖೆಯ ಒಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಕಾರ್ ಡ್ರೈವರ್ ಆಗಿರ್ತಾನೆ. ಪೊಲೀಸರು ಪೂಲನ್ದೇವಿಯ ಮನೆಗೆ ಹೋಗಿ ಧೀರೇಂದ್ರ ಸಿಂಗ್ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಆದರೆ ಅವಳು ಸೀದಾ ನನಗೆ ಯಾವ ಧೀರೇಂದ್ರ ಸಿಂಗ್ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಪೂಲನ್ದೇವಿ ಆ ರೀತಿ ಹೇಳಿದ್ದನ್ನು ನೋಡಿ ಪೊಲೀಸರು ತಮ್ಮ ಸ್ಟೇಷನ್ಗೆ ಮತ್ತೆ ವಾಪಸ್ ಬರ್ತಾರೆ. ಆಮೇಲೆ ಆ ಮೊಬೈಲ್ ನಂಬರ್ ಮತ್ತು ಅವರ ಫ್ಯಾಮಿಲಿ ಬಗ್ಗೆ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಪೊಲೀಸರಿಗೆ ಪೂಲನ್ದೇವಿಯ ನಿಜವಾದ ಹೆಸರು ಪೂಲನ್ದೇವಿ ಅಲ್ಲ, ಅದು ಬೇರೆನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಈಕೆಯ ಗಂಡ ರಾಮ್ ನಿರಂಜನ್. ಈತನ ಮೊದಲ ಹೆಸರು ರಾಮ್ ನಿರಂಜನ್, ಆದರೆ ಇವನು ರಾಜಾ ಕುಲಂದರ್ ಎಂದು ಹೆಸರು ಚೇಂಜ್ ಮಾಡಿದ್ದ. ಹಾಗೆ ಇವರ ಮಕ್ಕಳ ಹೆಸರು ಕೂಡ ವಿಚಿತ್ರವಾಗೇ ಇತ್ತು. ಒಬ್ಬನ ಹೆಸರು ಅದಾಲತ್, ಇನ್ನೊಬ್ಬನ ಹೆಸರು ಜಮಾನತ್. ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ ಪೊಲೀಸರು ಅವರ ಫ್ಯಾಮಿಲಿ ಆದ ಪೂಲನ್ದೇವಿ, ರಾಜಾ ಕುಲಂದರ್, ಅವಳ ಸಹೋದರ ವಕ್ಷರಾಜ್ ಮತ್ತು ಅವರ ಮಕ್ಕಳನ್ನು ಬಂಧಿಸುತ್ತಾರೆ. ಅಲ್ಲಿ ವಕ್ಷರಾಜ್ ಧೀರೇಂದ್ರ ಸಿಂಗ್ನ ದುಬಾರಿ ಗಡಿಯಾರ ಮತ್ತು ಶೂಗಳನ್ನು ಧರಿಸಿದ್ದು ಧೀರೇಂದ್ರ ಸಿಂಗ್ನ ಕುಟುಂಬದವರು ಗುರುತಿಸ್ತಾರೆ. ಆಗ ವಕ್ಷರಾಜ್ ನಾನು ಮತ್ತೆ ನನ್ನ ಭಾವ ಅಂದರೆ ರಾಜಾ ಕುಲಂದರ್ ಇಬ್ಬರು ಸೇರಿ ಧೀರೇಂದ್ರ ಸಿಂಗನ್ನ ಕೊಲೆ ಮಾಡಿದ್ವಿ ಅಂತ ವಕ್ಷರಾಜ್ ಒಪ್ಕೊಳ್ತಾನೆ. ಈಗ ರಾಜಾ ಕುಲಂದರ್ನ ವಿಚಾರಣೆ ಶುರು ಮಾಡ್ತಾರೆ. ಪೊಲೀಸರ ಮುಂದೆ ರಾಜಾ ಕುಲಂದರ್ ಒಂದು ವಿಚಿತ್ರ ಬೇಡಿಕೆ ಇಡ್ತಾನೆ. ಅದೇನೆಂದರೆ, ನಾನು ಸತ್ಯ ಹೇಳ್ತೀನಿ, ಆದರೆ ಮೊದಲು ನನಗೆ ಒಂದು ಲೋಟ ದಾಲ್ ಕೊಡಿ, ಅಂದರೆ ಬೇಳೆ ಸಾರು ಕುಡಿಯೋಕ್ಕೆ ಕೊಡಿ ಅಂತ ಕೇಳ್ತಾನೆ. ಆದರೆ
ಆ ದಾಲ್ನ ನಾನೇ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳುತ್ತೇನೆ ಅಂತ ಪೊಲೀಸರ ಮುಂದೆ ಹೇಳ್ತಾನೆ. ಪೊಲೀಸರು ಆಶ್ಚರ್ಯಗೊಂಡು ಆದರೆ ಅವನ ಬೇಡಿಕೆಯನ್ನ ಈಡೇರಿಸ್ತಾರೆ. ಆಮೇಲೆ ರಾಜಾ ಕಲಂದರ್ ಬಾಯ್ಬಿಟ್ಟ ಸತ್ಯವನ್ನು ಕೇಳಿ ಇಡೀ ಪೊಲೀಸ್ ಇಲಾಖೆಯೇ ಬೆಚ್ಚಿ ಬೀಳುತ್ತೆ. ಮೊದಲು ಪೊಲೀಸರನ್ನು ತನ್ನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗ್ತಾನೆ. ಆಗ ಅವನು ಅಲ್ಲಿ ಹೇಳ್ತಾನೆ, ಇದು ರಾಜಾ ಕಲಂದರ್ನ ಕೋರ್ಟ್. ಇಲ್ಲಿ ರಾಜಾ ಕಲಂದರ್ ಜನರ ತಪ್ಪುಗಳಿಗೆ ನ್ಯಾಯ ಒದಗಿಸ್ತಾನೆ. ಅವನು ನೆಲವನ್ನು ಅಗೆದು ತೋರಿಸ್ತಾನೆ. ಹಲವು ಬುರುಡೆಗಳು ಹೊರಬರುತ್ತೆ. ಆಮೇಲೆ ಅವುಗಳಿಗೆ ಬಣ್ಣ ಸಹ ಬಳಿದಿರುತ್ತೆ. ಇವುಗಳಿಗೆ ರಾಜಾ ಕಲಂದರ್ ಸ್ವತಃ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಗ ರಾಜಾ ಕಲಂದರ್ ತನ್ನ ಡೈರಿಯಾದ ರಾಜ ದಿ ಡೈರಿಯನ್ನು ತೋರಿಸ್ತಾನೆ. ಅದರಲ್ಲಿ 14 ಹೆಸರುಗಳಿವೆ. 14 ಜನರನ್ನು ಏಕೆ ಮತ್ತು ಹೇಗೆ ಕೊಂದೆ ಅಂತ ಆ ಡೈರಿಯಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತೆ. ಮೊದಲ ಹೆಸರು ಕಾಲಿಚರಣ್ ಶ್ರೀವಾಸ್ತವ. ಇವನು ರಾಜಾ ಕಲಂದರ್ನ ಸ್ನೇಹಿತ. ಈ ಕಾಲಿಚರಣ್ ಶ್ರೀವಾಸ್ತವ ಒಬ್ಬ ವ್ಯಾಪಾರಸ್ಥ ಆಗಿರ್ತಾನೆ. ಇವನಿಗೆ ರಾಜಾ ಕಲಂದರ್ 30,000 ಸಾಲವನ್ನು ಕೊಟ್ಟಿರ್ತಾನೆ. ಆ ಸಾಲವನ್ನು ವಾಪಸ್ ಕೊಡದಿದ್ದಕ್ಕಾಗಿ ರಾಜಾ ಕಲಂದರ್ ಅವನ ಫಾರ್ಮ್ ಹೌಸ್ಗೆ ಕರೆದು ಅಕ್ಷರಾಜ್ನ ಜೊತೆಗೆ ಸೇರಿ ಗುಂಡು ಹಾರಿಸಿ ಕೊಂದು ಅದರ ನಂತರ ಅವನ ತಲೆಯನ್ನು ಕತ್ತರಿಸಿ ಮೆದುಳನ್ನು ಕುದಿಸಿ ಸಾರು ಮಾಡಿ ಕುಡಿತಾನೆ. ಇವನು ಏನಕ್ಕೆ ಈ ಥರ ಕುಡಿತಿದ್ದ ಅಂದರೆ, ವ್ಯಾಪಾರಿಯ ಮೆದುಳು ತುಂಬ ಚುರುಕಾಗಿರುತ್ತೆ. ಅದನ್ನು ತಿಂದರೆ ನನಗೂ ಕೂಡ ಆ ಗುಣ ಮತ್ತು ಅವನ ಬುದ್ಧಿ ಬರುತ್ತೆ ಅಂತ ಇವನು ನಂಬಿರ್ತಾನೆ. ಇನ್ನೊಬ್ಬ, ಇವನ ಹೆಸರು ಭುಕ್ತಭೋಗಿ ಮೋಯಿನ್. ಇವನೊಬ್ಬ ಮುಸ್ಲಿಂ. 25,000 ಸಾಲ ಕೊಟ್ಟು ವಾಪಸ್ ಕೊಟ್ಟಿಲ್ಲ ಅಂತ ಇವನನ್ನು ಸಹ ಕೊಂದು, ಭುಕ್ತಭೋಗಿ ಮೋಯಿನ್ ಏನಿದ್ದ ಇವನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಬರ್ತಿರುತ್ತೆ. ಆಗ ಇವನ ಮೆದುಳನ್ನು ಸೂಪ್ ಮಾಡಿ ಕುಡಿದ್ರೆ ನನಗೂ ಬರುತ್ತೆ ಅಂತ ಅಂದ್ಕೊಂಡು ಇವನು ಅವನ ತಲೆಬುರುಡೆ ಒಡೆದು ಆ ಮೆದುಳನ್ನು ತಿಂತಾನೆ. ನಂತರ ಇವನ ದೇಹವನ್ನು ಗಂಗಾ ನದಿಗೆ ಎಸೆದ್ಬಿಡ್ತಾನೆ. ಏನಕ್ಕೆ ಈ ಥರ ಮಾಡ್ತಾನೆ ಅಂದರೆ, ಇವನೊಬ್ಬ ಮುಸ್ಲಿಂ ಆಗಿರೋದ್ರಿಂದ ಇವನ ಆತ್ಮಕ್ಕೆ ಶಾಂತಿ ಸಿಗದಿರಲಿ ಅಂತ ಈ ಥರ ಮಾಡ್ತಾನೆ. ತನ್ನ ಹೆಂಡತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಆಸ್ಪತ್ರೆಯಿಂದ ಹಿಂತಿರುಗುವಾಗ ಟಾಟಾ ಸುಮೋ ಡ್ರೈವರ್ನನ್ನು ಸಹ ಅವನ ವಾಹನವನ್ನು ದೋಚಿರ್ತಾನೆ. ನನ್ನ ಫೂಲನ್ ನೋಡಿರ್ತಾಳೆ, ಆದರೂ ಸುಮ್ಮನೆ ಇರ್ತಾಳೆ. ಬ್ರಾಹ್ಮಣರ ಹೊಟ್ಟೆ ದೊಡ್ಡದು ಅಂತ ಹೇಳ್ತಿರ್ತಾರಲ್ಲ, ಅದನ್ನು ನೋಡೋಕಂತ ಈತ ಬ್ರಾಹ್ಮಣನನ್ನು ಕೊಂದು ಅವನ ಹೊಟ್ಟೆಯನ್ನು ಪರೀಕ್ಷೆ ಮಾಡಿರ್ತಾನೆ. ಇದೇ ಥರ ಒಟ್ಟು 14 ಜನರನ್ನ ಈತ ಕೊಂದಿರ್ತಾನೆ. ಅದರಲ್ಲಿ ಧೀರೇಂದ್ರ ಸಿಂಗ್ ಒಬ್ಬ. ನಂತರ ಧೀರೇಂದ್ರ ಸಿಂಗ್ನ ಏಕೆ ಕೊಂದೆ ಅಂತ ಪೊಲೀಸರು ಕೇಳ್ತಾರೆ. ಆಗ ಇವನು, ನನ್ನ ಎಲ್ಲ ಸತ್ಯಗಳನ್ನು ಈ ಧೀರೇಂದ್ರ ಸಿಂಗ್ ಎಲ್ಲ ತಿಳಿದಿದ್ದ. ಈತ ಪತ್ರಿಕೆಯಲ್ಲಿರೋದ್ರಿಂದ ಈತ ಎಲ್ಲಿ ನನ್ನ ಸತ್ಯಗಳನ್ನೆಲ್ಲ ಅದರಲ್ಲಿ ಬರೆದ್ಬಿಡ್ತಾನ ಅಂತ ಅವನನ್ನು ಮಧ್ಯಪ್ರದೇಶದ ರೇವಾ ಕಾಡ್ಗೆ ಕರೆದುಕೊಂಡು ಹೋಗಿ ಅವನ ತಲೆ ಮತ್ತು ಗುಪ್ತಾಂಗವನ್ನು ಕತ್ತರಿಸಿ ಅವನ ದೇಹವನ್ನು ಅಲ್ಲೇ ಮಣ್ಣಲ್ಲಿ ಮಣ್ಣು ಮಾಡಿದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ನಂತರ 2001ರಲ್ಲಿ ರಾಜಾ ಕಲಂದರ್, ಫೂಲನ್ ದೇವಿ ಮತ್ತು ಅಕ್ಷರಾಜ್ಗೆ ಆರೋಪ ಹೊರಿಸಲಾಗುತ್ತೆ. 12 ವರ್ಷಗಳ ತನಿಖೆಯ ನಂತರ ಅಲಹಾಬಾದ್ನ ಹೈಕೋರ್ಟ್ ಜಡ್ಜ್ ಮಹತಾಬ್ ಅಹಮದ್ ಅವರು ಜೀವಾವಧಿ ಶಿಕ್ಷೆ ನೀಡ್ತಾರೆ ಮತ್ತೆ 4 ವರ್ಷ ಕಠಿಣ ಶಿಕ್ಷೆಯನ್ನು ಸಹ ವಿಧಿಸ್ತಾರೆ. ಈ ರಾಜಾ ಕಲಂದರ್ ಇನ್ನೂ ಸಹ ಜೀವಂತವಾಗಿ ಉನ್ನಾವ್ ಜೈಲಿನಲ್ಲಿದ್ದಾನೆ. ಇವನು ತನ್ನನ್ನು ನಿರಪರಾಧಿ ಅಂತ ಹೇಳ್ತಾನೆ. ಈ ಎಲ್ಲ ಕೊಲೆಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅಂತ ಸಹ ಹೇಳ್ತಾನೆ. ಈ ರಾಜಾ ಕಲಂದರ್ನ ಕೋರ್ಟ್ನಲ್ಲಿ ಇವರೆಲ್ಲರಿಗೂ ಸಹ ಶಿಕ್ಷೆ ನೀಡಿದ್ದೇನೆ ಅಂತ ಹೇಳ್ತಾನೆ. ಈ ಕಥೆಯು ಭಾರತದ ಅತ್ಯಂತ ಭಯಾನಕ ಸೀರಿಯಲ್ ಕಿಲ್ಲರ್ ಮತ್ತು ಕ್ಯಾನಿಬಲ್ಗಳಲ್ಲಿ ಒಂದು. ಮನುಷ್ಯರ ಮಾಂಸ ತಿನ್ನುವ ನಂಬಿಕೆ, ರಹಸ್ಯ ಡೈರಿ ಮತ್ತು ವಿಚಿತ್ರ ದಾಲ್ ಬೇಡಿಕೆ, ಇದೆಲ್ಲ ವಿಚಿತ್ರ ಘಟನೆ ಅನಿಸಿದ್ರು ಇದು ನಿಜ. ಈ ನೈಜ ಘಟನೆಯ ಬಗ್ಗೆ ನಿಮಗೇನು ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ಮತ್ತು ಸತ್ಯ ಘಟನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.